ದೇವರು ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ನಿಮಗೆ ಹೇಳ್ತೇನೆ. ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಅಫ್ಜಲ್ಪುರ್ ಮತಕ್ಷೇತ್ರ, ಇದು ಫರ್ತಾಬಾದ್. ಲ್ಯಾಂಡ್ ಆರ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳಲಾಗ್ತಾ ಇದೆ. ಏನ್ ಗೇಟ್ ಇದೆ, ಗೇಟ್ ಅಳಗಾಡ್ತಾ ಇಲ್ಲ. ಸಾರ್ವಜನಿಕರ ತೆರಿಗೆ ಹಣವನ್ನ ಯಾವ ರೀತಿಯಾಗಿ ಪೋಲ್ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ಸ್ಪಷ್ಟವಾಗಿ ತೋರಿಸ್ತೇನೆ. ಇಲ್ಲಿ ಓಪನ್ ಆಗಿರ್ತಕ್ಕಂಥದ್ದು, ಇದರಲ್ಲಿ ಯಾರದು ಎಷ್ಟು ಪಾಲಿದೆ ಅಂತ ನನಗೆ ಗೊತ್ತಿಲ್ಲ. 27 ಲಕ್ಷ ಸಾರ್ವಜನಿಕರ ತೆರಿಗೆ ಹಣ, ಅದು ಅವ್ರ ತಂದೆಯವ್ರದಲ್ಲ. ಕೆಲವು ಬಾರಿ ದೇವರು ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ನಿಮಗೆ ಹೇಳ್ತೇನೆ. ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಅಫ್ಜಲ್ಪುರ್ ಮತಕ್ಷೇತ್ರ, ಇದು ಫರ್ತಾಬಾದ್ ಗ್ರಾಮಸ್ಥರ ಮನವಿಯ ಮೇರೆಗೆ ಶಾಸಕ MY ಪಾಟೀಲ್ ಅವರು ಈ ಗ್ರಾಮಕ್ಕೆ 2 ಏನಪ್ಪಾ ಅಂತ ಕೇಳಿದ್ರೆ ಹೈಟೆಕ್ ಶೌಚಾಲಯಗಳನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನ ನೀಡಿದ್ದಾರೆ. ಸುಮಾರು 27 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಿರ್ತಕ್ಕಂಥ ಈ ಶೌಚಾಲಯದ ವ್ಯವಸ್ಥೆ ನಿಮಗೆ ಎಳೆಯಾಗಿ ಬಿಚ್ಚಿಡ್ತೇನೆ. ಹಲವು ತಿಂಗಳುಗಳಿಂದ ಯಾವ ರೀತಿಯಾಗಿ ಈ ಒಂದು ಕಾಮಗಾರಿ ನಿಂತಿದೆ ಅನ್ನೋದನ್ನ ತೋರಿಸ್ತೇನೆ ನಿಮಗೆ. ಮೊದಲನೇದಾಗಿ ನೋಡಿ, ನೀವು ಇಲ್ಲಿ ಈ ಹೈಟೆಕ್ ಶೌಚಾಲಯದ ಏನ್ ಗೇಟ್ ಇದೆ, ಗೇಟ್ ಅಳಗಾಡ್ತಾ ಇಲ್ಲ. ಇದರ ಅರ್ಥ ಏನು ಅಂತಂದ್ರೆ, ಹಲವು ದಿನಗಳಿಂದ ನೀವು ಕಾಟಾಚಾರಕ್ಕೆ ಇವುಗಳನ್ನ ಕೂಡಿಸಿ ಹೋಗಿದ್ದೀರಿ. ಇದಕ್ಕೆ ನೀವು ಕೀಲಿ ಕೈ ಹಾಕ್ತಿರ್ತಕ್ಕಂಥದ್ದು ಸೌಜನ್ಯವು ಕೂಡ ನಿಮಗೆ ಇಲ್ಲದೆ ಹೋಯ್ತಾ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಅಂತ ನನ್ನ ನೇರವಾಗಿರ್ತಕ್ಕಂಥ ಪ್ರಶ್ನೆ. ಇದು ಲ್ಯಾಂಡ್ ಆರ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ಗ್ರಾಮ ಪಂಚಾಯಿತಿ ನನಗೆ ಸಂಬಂಧ ಬರಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ರೆ, ಲ್ಯಾಂಡ್ ಆರ್ಮಿ ಅವರು ನಂದಲ್ಲ ನಮ್ಮ ಅಪ್ಪಂದಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಒಳಗೆ ಬನ್ನಿ, ಈ ಒಂದು ಡಿಜಿಟಲ್ ಶೌಚಾಲಯ ಯಾವ ರೀತಿ ಇದೆ, ಹೈಟೆಕ್ ಶೌಚಾಲಯ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೇನೆ. ನೋಡಿ, ಎಷ್ಟೊಂದು ಅರ್ಧಂಬರ್ಧ ಕಾಮಗಾರಿಯನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಸರ್ಕಾರದ ಅಥವಾ ಸಾರ್ವಜನಿಕರ ತೆರಿಗೆ ಹಣವನ್ನ ಯಾವ ರೀತಿಯಾಗಿ ಪೋಲ್ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ಸ್ಪಷ್ಟವಾಗಿ ತೋರಿಸ್ತೇನೆ. ಆಮೇಲೆ ಮೇಲ್ನೋಡೆ ಟ್ಯಾಂಕ್ಗಳಿದಾವೆ. ಇಲ್ಲಿ ಓಪನ್ ಆಗಿರ್ತಕ್ಕಂಥದ್ದು. ನೀವು ಲಕ್ಷ ಖರ್ಚು ಮಾಡಿ ಸಾರ್ವಜನಿಕರಿಗೆ ಬಳಕೆ ಮಾಡದ ಹಾಗೆ ನಿರ್ಮಾಣ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ ನಾನು ಹೇಳ್ತೀನಿ. ಈ ಭಾಗದಲ್ಲಿ ನೋಡಿ, ಒಟ್ಟು 2 ಶೌಚಾಲಯಗಳು ಈ ಒಂದು ಫರ್ತಾಬಾದ್ ಗ್ರಾಮದಲ್ಲಿ 2 ಶೌಚಾಲಯಗಳಿದಾವೆ. ಒಂದು 80% ನಿರ್ಮಾಣ ಆದ್ರೆ, ಇಲ್ಲಿ ಒಂದು 50% ಇದನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಇದರಲ್ಲಿ ಯಾರದು ಎಷ್ಟು ಪಾಲಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ದುರ್ದೈವದ ಸಂಗತಿ ಎಂತದ್ದು ಅಂತಂದ್ರೆ, 27 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಕಾಮಗಾರಿ ಅಪೂರ್ಣವಾಗಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ಅದೇ ಹೇಳ್ತಾರಲ್ಲ, ಶಾಸಕರೇನೋ ಸಾರ್ವಜನಿಕರ ಮನವಿ ಮೇರೆಗೆ ಕೊಟ್ಟಿದ್ರು, ಆದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರೆ. ಯಾಕಂತ ಕೇಳಿದ್ರೆ 27 ಲಕ್ಷ ಅವ್ರ ತಂದೆಯವ್ರದಲ್ಲ, 27 ಲಕ್ಷ ಸಾರ್ವಜನಿಕರ ತೆರಿಗೆ ಹಣ. ಅದು ಆ ತೆರಿಗೆ ಹಣವನ್ನ ನೀವು ಯಾವ ರೀತಿ ಪೋಲ್ ಮಾಡ್ತಾ ಇದ್ದೀರಿ ಅಂತ ನಾನು ನಿಮಗೆ ಈ ಸಂದರ್ಭದಲ್ಲಿ ತೋರಿಸ್ತಾ ಇದ್ದೀನಿ. ಈಗಲಾದ್ರೂ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು, ಇದೇನು ಫರ್ತಾಬಾದ್ ಗ್ರಾಮದಲ್ಲಿ 2 ಹೈಟೆಕ್ ಶೌಚಾಲಯಗಳಿದಾವೆ, ಇದರ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಸಾರ್ವಜನಿಕರ ಬಳಕೆಗೆ ನೀಡುವಲ್ಲಿ ಮುತುವರ್ಜಿ ವಹಿಸ್ತೀರಾ, ಅಥವಾ ನೇರವಾಗಿ ನಿಮ್ಮ ಬಳಿಗೆ ಬಂದು ಕೇಳಬೇಕಾ, ಸರ್ ಯಾಕೆ ಆಗ್ತಾ ಇಲ್ಲ, ಯಾರಾದ್ರೂ ನಿಮಗೆ ಹಿಡಿದಿದ್ದಾರಾ, ಹ್ಯಾಂಡ್ ಓವರ್ ಮಾಡೋದಕ್ಕೆ ಏನಾದ್ರು ಸಮಸ್ಯೆ ಇದೆನಾ, ಸಾರ್ವಜನಿಕರ ಬಳಕೆಗೆ ನೀಡೋದಕ್ಕೆ ಯಾರಾದರೂ ವಿರೋಧ ಮಾಡಿದಾರಾ ಅನ್ನುವ ಸ್ಪಷ್ಟತೆಯನ್ನ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ನೀಡಬೇಕು. ಜೊತೆಗೆ ಫರ್ತಾಬಾದ್ ಗ್ರಾಮಸ್ಥರಿಗೆ ಈ ಹೈಟೆಕ್ ಶೌಚಾಲಯಗಳನ್ನ ಬಳಸುವುದಕ್ಕೆ ಕೂಡಲೇ ನೀಡಬೇಕು ಅಂತ ಈ ಮೂಲಕ ಕೇಳ್ತಾನೆ. ಮತ್ತೆ ಭೇಟಿ ಆಗ್ತಾನೆ. ನಮಸ್ಕಾರ.